ಅಚಾನಕ್ಕಾಗಿ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧ ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ ಪಿಕೆ ಸಿಂಗ್ ಯೋಧನ ಬಿಡುಗಡೆ ಕುರಿತು ಧ್ವಜ ಸಭೆಗೆ ಬಾರದ ಪಾಕ್. ನಿನ್ನೆ ಸಂಜೆಯವರೆಗೆ 2 ಬಾರಿ ಫ್ಲಾಗ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ನಿಯಮ ಪಾಲನೆ ಮಾಡದೆ ಪಾಕಿಸ್ತಾನದ ಕಳ್ಳಾಟ. ಪಿಕೆ ಸಿಂಗ್ ಗಡಿ ದಾಟಿ ಸುಮಾರು 30 ಮೀಟರ್ ಸಾಗಿದ್ರು. ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅವರನ್ನ ಫ್ಲಾಗ್ ಮೀಟಿಂಗ್ ಇಂದ ಕರೆಯಲಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಲೋಕಲೈಟ್ಸ್ ಅಂದ್ರೆ ಸಾಧಾರಣವಾಗಿ ಹೇಗಿರುತ್ತೆ ವೀಕ್ಷಕರೇ, ಯುದ್ಧದ ಸಂದರ್ಭ ಬೇರೆ. ಬಾಕಿ ಟೈಮಲ್ಲಿ ಅವರಿಬ್ರು ಬಿಡಿ ಸಿಗರೇಟು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಯುದ್ಧ ಕಾಲದಲ್ಲಿ ಅದರ ಚಹರೆ ಚೇಂಜ್ ಆಗುತ್ತೆ. ಬಿಎಸ್ಎಫ್ ಯೋಧರನ್ನ ವಶಕ್ಕೆ ಪಡೆದಂತ ಒಂದು 30 ಮೀಟರ್ 300 ಮೀಟರ್ ಏನು ಹೋದ್ರು ಆ ಕಡೆ ಅಂತ ಹೇಳಿ ಅದಕ್ಕೆ ಅಂಥದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಫ್ಲಾಗ್ ಮೀಟಿಂಗ್ ಕರೆದು ನೋಡ್ರಪ್ಪ ಇವನು ಈ ಕಡೆ ಬಂದಿದ್ದಾನೆ, ಅವನು ಆ ಕಡೆ ಹೋಗಿದ್ದಾನೆ, ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚಾ ಕುಡಿದು ಹೊರಟೋಗ್ತಾರೆ. ಬಟ್ ಈಗ ಹಾಗಲ್ಲ. ಎರಡು ಸಲ ಫ್ಲಾಗ್ ಮೀಟಿಂಗ್ ಕರೆಯಲಾಗಿದೆ. 2 ಸಲ ಕರೆದ್ರು ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ. ಈಗ ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಡೀ ಭಾರತೀಯರಿಗಿದೆ. ಯಾಕಂದ್ರೆ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಸಿಎಐ ಮುಖ್ಯಸ್ಥ, ಅಮೆರಿಕದ ಸಿಐ ಮುಖ್ಯಸ್ಥ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ವಾಪಸ್ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಒಸಿ ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಎಲ್ಒಸಿ ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರಗಳು ಕೂಡ ಒತ್ತಡವನ್ನು ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ದೀಪಾವಳಿ ಆಗೋದು ನಿಶ್ಚಿತ. ಅಚಾನಕ್ಕಾಗಿ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧ ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ ಪಿಕೆ ಸಿಂಗ್ ಯೋಧನ ಬಿಡುಗಡೆ ಕುರಿತು ಧ್ವಜ ಸಭೆಗೆ ಬಾರದ ಪಾಕ್. ನಿನ್ನೆ ಸಂಜೆಯವರೆಗೆ 2 ಬಾರಿ ಫ್ಲಾಗ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ನಿಯಮ ಪಾಲನೆ ಮಾಡದೆ ಪಾಕಿಸ್ತಾನದ ಕಳ್ಳಾಟ. ಪಿಕೆ ಸಿಂಗ್ ಗಡಿ ದಾಟಿ ಸುಮಾರು 30 ಮೀಟರ್ ಸಾಗಿದ್ರು. ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅವರನ್ನ ಫ್ಲಾಗ್ ಮೀಟಿಂಗ್ ಇಂದ ಕರೆಯಲಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಲೋಕಲೈಟ್ಸ್ ಅಂದ್ರೆ ಸಾಧಾರಣವಾಗಿ ಹೇಗಿರುತ್ತೆ ವೀಕ್ಷಕರೇ, ಯುದ್ಧದ ಸಂದರ್ಭ ಬೇರೆ. ಬಾಕಿ ಟೈಮಲ್ಲಿ ಅವರಿಬ್ರು ಬಿಡಿ ಸಿಗರೇಟು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಯುದ್ಧ ಕಾಲದಲ್ಲಿ ಅದರ ಚಹರೆ ಚೇಂಜ್ ಆಗುತ್ತೆ. ಬಿಎಸ್ಎಫ್ ಯೋಧರನ್ನ ವಶಕ್ಕೆ ಪಡೆದಂತ ಒಂದು 30 ಮೀಟರ್ 300 ಮೀಟರ್ ಏನು ಹೋದ್ರು ಆ ಕಡೆ ಅಂತ ಹೇಳಿ ಅದಕ್ಕೆ ಅಂಥದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಫ್ಲಾಗ್ ಮೀಟಿಂಗ್ ಕರೆದು ನೋಡ್ರಪ್ಪ ಇವನು ಈ ಕಡೆ ಬಂದಿದ್ದಾನೆ, ಅವನು ಆ ಕಡೆ ಹೋಗಿದ್ದಾನೆ, ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚಾ ಕುಡಿದು ಹೊರಟೋಗ್ತಾರೆ. ಬಟ್ ಈಗ ಹಾಗಲ್ಲ. 2 ಸಲ ಫ್ಲಾಗ್ ಮೀಟಿಂಗ್ ಕರೆಯಲಾಗಿದೆ. 2 ಸಲ ಕರೆದ್ರು ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ. ಈಗ ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಡೀ ಭಾರತೀಯರಿಗಿದೆ. ಯಾಕಂದ್ರೆ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಸಿಎಐ ಮುಖ್ಯಸ್ಥ, ಅಮೆರಿಕದ ಸಿಐ ಮುಖ್ಯಸ್ಥ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ವಾಪಸ್ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಒಸಿ ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಎಲ್ಒಸಿ ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರಗಳು ಕೂಡ ಒತ್ತಡವನ್ನು ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ದೀಪಾವಳಿ ಆಗೋದು ನಿಶ್ಚಿತ. ಅಚಾನಕ್ಕಾಗಿ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧ ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ ಪಿಕೆ ಸಿಂಗ್ ಯೋಧನ ಬಿಡುಗಡೆ ಕುರಿತು ಧ್ವಜ ಸಭೆಗೆ ಬಾರದ ಪಾಕ್. ನಿನ್ನೆ ಸಂಜೆಯವರೆಗೆ 2 ಬಾರಿ ಫ್ಲಾಗ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ನಿಯಮ ಪಾಲನೆ ಮಾಡದೆ ಪಾಕಿಸ್ತಾನದ ಕಳ್ಳಾಟ. ಪಿಕೆ ಸಿಂಗ್ ಗಡಿ ದಾಟಿ ಸುಮಾರು 30 ಮೀಟರ್ ಸಾಗಿದ್ರು. ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅವರನ್ನ ಫ್ಲಾಗ್ ಮೀಟಿಂಗ್ ಇಂದ ಕರೆಯಲಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಲೋಕಲೈಟ್ಸ್ ಅಂದ್ರೆ ಸಾಧಾರಣವಾಗಿ ಹೇಗಿರುತ್ತೆ ವೀಕ್ಷಕರೇ, ಯುದ್ಧದ ಸಂದರ್ಭ ಬೇರೆ. ಬಾಕಿ ಟೈಮಲ್ಲಿ ಅವರಿಬ್ರು ಬಿಡಿ ಸಿಗರೇಟು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಯುದ್ಧ ಕಾಲದಲ್ಲಿ ಅದರ ಚಹರೆ ಚೇಂಜ್ ಆಗುತ್ತೆ. ಬಿಎಸ್ಎಫ್ ಯೋಧರನ್ನ ವಶಕ್ಕೆ ಪಡೆದಂತ ಒಂದು 30 ಮೀಟರ್ 300 ಮೀಟರ್ ಏನು ಹೋದ್ರು ಆ ಕಡೆ ಅಂತ ಹೇಳಿ ಅದಕ್ಕೆ ಅಂಥದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಫ್ಲಾಗ್ ಮೀಟಿಂಗ್ ಕರೆದು ನೋಡ್ರಪ್ಪ ಇವನು ಈ ಕಡೆ ಬಂದಿದ್ದಾನೆ, ಅವನು ಆ ಕಡೆ ಹೋಗಿದ್ದಾನೆ, ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚಾ ಕುಡಿದು ಹೊರಟೋಗ್ತಾರೆ. ಬಟ್ ಈಗ ಹಾಗಲ್ಲ. 2 ಸಲ ಫ್ಲಾಗ್ ಮೀಟಿಂಗ್ ಕರೆಯಲಾಗಿದೆ. 2 ಸಲ ಕರೆದ್ರು ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ. ಈಗ ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಡೀ ಭಾರತೀಯರಿಗಿದೆ. ಯಾಕಂದ್ರೆ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಸಿಎಐ
ಮುಖ್ಯಸ್ಥ ಅಮೆರಿಕದ ಸಿಐ ಮುಖ್ಯಸ್ಥ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ವಾಪಸ್ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಲ್ಲ ಅಂತಂದ್ರೆ ಅವರು LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರಗಳು ಕೂಡ ಒತ್ತಡವನ್ನು ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ದೀಪಾವಳಿ ಆಗೋದು ನಿಶ್ಚಿತ. ಅಚಾನಕ್ಕಾಗಿ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧ ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ PK ಸಿಂಗ್ ಯೋಧನ ಬಿಡುಗಡೆ ಕುರಿತು ಧ್ವಜ ಸಭೆಗೆ ಭಾರತ ಪಾಕ್. ನಿನ್ನೆ ಸಂಜೆಯವರೆಗೆ 2 ಬಾರಿ ಫ್ಲಾಗ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ನಿಯಮ ಪಾಲನೆ ಮಾಡದೆ ಪಾಕಿಸ್ತಾನದ ಕಳ್ಳಾಟ. PK ಸಿಂಗ್ ಗಡಿ ದಾಟಿ ಸುಮಾರು 30 ಮೀಟರ್ ಸಾಗಿದ್ರು. ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅವರನ್ನ ಫ್ಲಾಗ್ ಮೀಟಿಂಗ್ ಇಂದ ಕರೆಯಲಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಲೋಕಲೈಟ್ಸ್ ಅಂದ್ರೆ ಸಾಧಾರಣವಾಗಿ ಹೇಗಿರುತ್ತೆ ವೀಕ್ಷಕರೇ, ಯುದ್ಧದ ಸಂದರ್ಭ ಬೇರೆ, ಬಾಕಿ ಟೈಮಲ್ಲಿ ಅವರಿಬ್ರು ಬಿಡಿ ಸಿಗರೇಟ್ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಯುದ್ಧ ಕಾಲದಲ್ಲಿ ಅದರ ಚಹರೆ ಚೇಂಜ್ ಆಗುತ್ತೆ. BSF ಯೋಧನನ್ನ ವಶಕ್ಕೆ ಪಡೆದಂತ ಒಂದು 30 ಮೀಟರ್ 300 ಮೀಟರ್ ಏನೋ ಹೋದ್ರು ಆ ಕಡೆ ಅಂತ ಹೇಳಿ, ಅದಕ್ಕೆ ಅಂತದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಫ್ಲಾಗ್ ಮೀಟಿಂಗ್ ಕರೆದು ನೋಡ್ರಪ್ಪ ಇವನು ಈ ಕಡೆ ಬಂದಿದ್ದಾನೆ, ಅವನ ಆ ಕಡೆ ಹೋಗಿದ್ದಾನೆ, ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚಾ ಕುಡಿದು ಹೊರಟೋಗ್ತಾರೆ. ಬಟ್ ಈಗ ಹಾಗಲ್ಲ. ಎರಡು ಸಲ ಫ್ಲಾಗ್ ಮೀಟಿಂಗ್ ಕರೆಯಲಾಗಿದೆ. 2 ಸಲ ಕರೆದ್ರು ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ. ಈಗ ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಡೀ ಭಾರತೀಯರಿಗಿದೆ. ಯಾಕಂದ್ರೆ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ CAI ಮುಖ್ಯಸ್ಥ ಅಮೆರಿಕದ CIA ಮುಖ್ಯಸ್ಥ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ವಾಪಸ್ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಲ್ಲ ಅಂತಂದ್ರೆ ಅವರು LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರಗಳು ಕೂಡ ಒತ್ತಡವನ್ನು ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ದೀಪಾವಳಿ ಆಗೋದು ನಿಶ್ಚಿತ. ಅಚಾನಕ್ಕಾಗಿ ಗಡಿ ದಾಟಿದ್ದ BSF ಯೋಧ ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ PK ಸಿಂಗ್ ಯೋಧನ ಬಿಡುಗಡೆ ಕುರಿತು ಧ್ವಜ ಸಭೆಗೆ ಭಾರತ ಪಾಕ್. ನಿನ್ನೆ ಸಂಜೆಯವರೆಗೆ 2 ಬಾರಿ ಫ್ಲಾಗ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ನಿಯಮ ಪಾಲನೆ ಮಾಡದೆ ಪಾಕಿಸ್ತಾನದ ಕಳ್ಳಾಟ. PK ಸಿಂಗ್ ಗಡಿ ದಾಟಿ ಸುಮಾರು 30 ಮೀಟರ್ ಸಾಗಿದ್ರು. ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅವರನ್ನ ಫ್ಲಾಗ್ ಮೀಟಿಂಗ್ ಇಂದ ಕರೆಯಲಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಲೋಕಲೈಟ್ಸ್ ಅಂದ್ರೆ ಸಾಧಾರಣವಾಗಿ ಹೇಗಿರುತ್ತೆ ವೀಕ್ಷಕರೇ, ಯುದ್ಧದ ಸಂದರ್ಭ ಬೇರೆ, ಬಾಕಿ ಟೈಮಲ್ಲಿ ಅವರಿಬ್ರು ಬಿಡಿ ಸಿಗರೇಟ್ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಯುದ್ಧ ಕಾಲದಲ್ಲಿ ಅದರ ಚಹರೆ ಚೇಂಜ್ ಆಗುತ್ತೆ. BSF ಯೋಧನನ್ನ ವಶಕ್ಕೆ ಪಡೆದಂತ ಒಂದು 30 ಮೀಟರ್ 300 ಮೀಟರ್ ಏನೋ ಹೋದ್ರು ಆ ಕಡೆ ಅಂತ ಹೇಳಿ, ಅದಕ್ಕೆ ಅಂತದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಫ್ಲಾಗ್ ಮೀಟಿಂಗ್ ಕರೆದು ನೋಡ್ರಪ್ಪ ಇವನು ಈ ಕಡೆ ಬಂದಿದ್ದಾನೆ, ಅವನ ಆ ಕಡೆ ಹೋಗಿದ್ದಾನೆ, ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚಾ ಕುಡಿದು ಹೊರಟೋಗ್ತಾರೆ. ಬಟ್ ಈಗ ಹಾಗಲ್ಲ. 2 ಸಲ ಫ್ಲಾಗ್ ಮೀಟಿಂಗ್ ಕರೆಯಲಾಗಿದೆ. 2 ಸಲ ಕರೆದ್ರು ಕೂಡ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ. ಈಗ ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಡೀ ಭಾರತೀಯರಿಗಿದೆ. ಯಾಕಂದ್ರೆ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ CAI ಮುಖ್ಯಸ್ಥ ಅಮೆರಿಕದ CIA ಮುಖ್ಯಸ್ಥ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ವಾಪಸ್ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಲ್ಲ ಅಂತಂದ್ರೆ ಅವರು LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ LOC ಕ್ರಾಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರಗಳು ಕೂಡ ಒತ್ತಡವನ್ನು ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ದೀಪಾವಳಿ ಆಗೋದು ನಿಶ್ಚಿತ.